ಮೊದಲನೆಯ ಸ್ಥಳ, ಯೇಸುವನ್ನು ಮರಣದಂಡನೆಗೆ ಗುರಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜಗದ ರಕ್ಷಣೆಗಾಗಿ ಜನಿಸಿದ ತನ್ನ ಕುವರ ಯೇಸು ಶಿಷ್ಯರೊಂದಿಗೆ ಊರೂರು ಸುತ್ತುತ್ತಾ ದೈವಿ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಎಂದು ಮಾತೆ ಮರಿಯ ನಿರಾಳವಾಗಿ ಜೀವಿಸುತ್ತಿದ್ದರು. ಮಾತೆ ಮರಿಯಳಿಗೆ ಒಮ್ಮೆ ಯೇಸುವನ್ನು ಬಂಧಿಸಿದ್ದಾರೆ ಎಂಬ ಸುದ್ದಿ ಕೇಳಿದೊಡನೆ ಹೃದಯ ನಿಂತಂತಾಯಿತು. ಮಾತು ಬಾರದೆ ನಡುಗುತ್ತಾ ಯೇಸು ಇರುವೆಡೆಗೆ ಧಾವಿಸಿದರು. ಇದೆಂಥ ನ್ಯಾಯ! ಪಾಪ ಮುಕ್ತಿಗಾಗಿ ದುಡಿಯುತ್ತಿರುವ ಯೇಸುವನ್ನು ಪಾಪಿಯೆಂದು ಖಂಡಿಸುತ್ತಾ ಮಹಾಕಳ್ಳನಾದ ಬರಬ್ಬನಿಗೆ ಬಿಡುಗಡೆ ನೀಡಿ ಯೇಸುವನ್ನು ಶಿಲುಬೆಗೆ ಏರಿಸಿ ಎನ್ನುವ ಜನ ಒಂದೆಡೆ, ಅಯ್ಯೋ ಅವರಿಗೇಕೆ ಈ ಅನ್ಯಾಯ ಎನ್ನುವ ಜನ ಇನ್ನೊಂದೆಡೆ ಇಂತಿರಲು, ಅತಿ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಅತೀವ ದುಃಖಕ್ಕೆ ಈಡಾದ ಮಾತೆ ಸಿಮೆಯೋನರ ವಾಕ್ಯಗಳನ್ನು ನೆನಪಿಸಿಕೊಳ್ಳುತ್ತಾ ನಿಂತಿರುತ್ತಾರೆ. ಪ್ರಾರ್ಥನೆ. ಪ್ರಿಯ ಮಾತೆಯೇ, ಅಂದು ಜನ ಯೇಸುವಿನ ಜೀವನದ ಉದ್ದೇಶವನ್ನು ತಿಳಿಯದೆ ತಮ್ಮ ಜೀವನಕ್ಕೆ ಅಡ್ಡಿಯಾಗುವರೆಂಬ ಸ್ವಾರ್ಥದಿಂದಲೂ ಮೂರ್ಖತನದಿಂದಲೂ ಅವರನ್ನು ಶಿಲುಬೆಗೇರಿಸಿದರು. ಇಂದು ನಾವು ಸಹ ನಮ್ಮ ಸ್ವಾರ್ಥಾಭಿಲಾಷೆಗಳಿಗಾಗಿ ಬೇರೆಯವರನ್ನು ಕಷ್ಟಕ್ಕೂ ನಷ್ಟಕ್ಕೂ ಈಡು ಮಾಡುವ ಸಂದರ್ಭಗಳಲ್ಲಿ ನಮಗಾಗಿ ಪ್ರಾರ್ಥಿಸಿ ಅಂತಹ ತಪ್ಪುಗಳನ್ನು ಮಾಡದೆ ಇರುವಂತೆ ಭಿನ್ನಯಿಸಿರಿ ಮಾತೆ. ನಮ್ಮ ಮೇಲೆ ದಯೆತೋರಿ ಸ್ವಾಮಿ, ನಮ್ಮ ಮೇಲೆ ದಯೆತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್.